ಇಂಥ ಪ್ರಶ್ನೆ ಯಾರೂ ಕೇಳಿರಲಿಲ್ಲ ಮೆಹತಾಗೆ. ಆಯ್ತಮ್ಮ ಅಂದರು. ಆಪರೇಷನ್ ಮಾಡೋಕ್ಕೆ ಶುರು ಮಾಡಿದ್ರಂತೆ. ನೀವು ನಂಬಲಿಕ್ಕಿಲ್ಲ ಮಕ್ಕಳೇ, ನಾನು ಮುಂದೆ ಕೂತಂಥ ಮೆಹತಾ ಈ ಸುದ್ದಿ ಹೇಳಬೇಕಾದ್ರೆ ಅವನು ಭಾವನಾತ್ಮಕ ಮನುಷ್ಯ ಅಲ್ಲ, ದಿನಕ್ಕೆ 10 ಹಾರ್ಟ್ ಕತ್ತರಿಸುವಂಥ ಮನುಷ್ಯ. ಅವನು ಇಷ್ಟು ಭಾವನಾ ಜೀವಿಯಾಗಿ ಕಣ್ಣಲ್ಲಿ ನೀರು ಸುರಿತದ, ಮಗು ಹತ್ತಂಗೆ ಅಳ್ತಾ ಇದ್ದ. ಅವನು ಹೇಳ್ದ, 45 ನಿಮಿಷ ಆಗಿದೆ, ಆಪರೇಷನ್ ಮಾಡ್ತಾ ಇದ್ದೀವಿ, ಹೃದಯದಲ್ಲಿ ಒಂದು ಹನಿ ರಕ್ತ ಬರ್ತಾಯಿಲ್ಲ, ರಕ್ತನೇ ಬರ್ತಾಯಿಲ್ಲ, ಹಾರ್ಟ್ ಬೀಟ್ ಕಮ್ಮಿ ಆಗ್ತಾಯಿದೆ, ಸೈಜ್ ಶ್ರಿಂಕ್ ಆಗ್ತಾಯಿದೆ, ಏನೇನು ಮಾಡಿದರೂ ಕೂಡ ಒಂದು ಹನಿ ರಕ್ತ ಬರ್ತಾಯಿಲ್ಲ. ಹಾರ್ಟ್ ಲಂಗ್ ಮಷಿನ್ ಆನ್ ಇದೆ, ಏನಾದರೂ ಪಲ್ಸ್ ರೇಟ್ ಕಮ್ಮಿ ಆಗ್ತಾ ನಿಂತುಬಿಡ್ತು. ದಿಗ್ಸ ಮಗು ಹೋಗ್ಬಿಟ್ಟು ಸತ್ತೋಯ್ತು. ತಕ್ಷಣ ಏನಂದ, ಆಯ್ತಪ್ಪ ಆಯ್ತು, ಮಗು ಬದುಕಲಿಲ್ಲ, ಐ ಆಮ್ ಸಾರಿ, ಹೊಲಿಗೆ ಹಾಕಿ ದೇಹ ಕೊಟ್ಬಿಡಿ, ಮಗು ತಂದೆ ತಾಯಿ ಕೊಟ್ಬಿಡಿ, ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್ ಅಂದ. ಕೈ ನೋಡ್ಕೊಂಡ, ಕೈಯೆಲ್ಲ ರಕ್ತ ಆಗಿಬಿಟ್ಟಿದೆ, ಆ ಗ್ಲೌಸ್ ಎಲ್ಲ ಪೂರ್ತಿ ರಕ್ತ ಆಗಿದೆ. ತಕ್ಷಣ ಆತನಿಗೆ ಆ ಮಗುವಿನ ಧ್ವನಿ ಕೇಳಿಸ್ತಂತೆ ಕಿವಿಯಲ್ಲಿ. ಆ ಮಗು ಹೇಳಿತ್ತಲ್ಲ, ನಾನು ಹೃದಯ ಕೊರೆದಾಗ ಒಳಗೆ ಭಗವಂತ ಇದ್ದಾನ ನೋಡಿಬಿಡ್ತೀರಾ ಡಾಕ್ಟ್ರೇ, ಇದ್ದರೆ ಹೇಗಿದ್ದಾನೆ ನೋಡಿ ನನಗೆ ಆಮೇಲೆ ಆರಾಮಾದ್ಮೇಲೆ ಹೇಳ್ತೀರಾ ಅಂತ. ಇವನು ಏನಾಯಿತೋ ಗೊತ್ತಿಲ್ಲ, ದುಃಖ ಒತ್ತರಿಸ್ಕೊಂಡು ಬಂದುಬಿಡ್ತು. ಭಗವಂತ ನನಗಿರುವಂಥ ಜ್ಞಾನ ಕೌಶಲ್ಯದಿಂದ ಮಗುನ ಉಳಿಸೋಕ್ಕಾಗಲಿಲ್ಲ, ನೀನಿದ್ದೀಯಾ ಅಂತ ತಿಳ್ಕೊಂಡಿದ್ದಾರೆ, ಹೃದಯದಲ್ಲಿ ನೀನಿದ್ದೀಯಾ ಕಾಪಾಡ್ತೀಯಾ ಅಂತ ತಾಯಿ ನಂಬಿದ್ದಾಳೆ, ಮಗು ನಂಬಿದೆ, ಇದ್ದರೆ ನೀನೇ ಉಳಿಸ್ಕೊಂಬಾರೆ, ನನ್ನ ಕಡೆಯಿಂದ ಆಗಲ್ಲ ಅಂತ ಕೈ ಮುಗಿದ್ರು. ಕಣ್ಣು ತುಂಬ ಬಂದಿತ್ತು. ತಕ್ಷಣ ಪಕ್ಕದಲ್ಲಿದ್ದಂಥ ನರ್ಸಿಗೆ ಹೇಳಿದ್ರಂತೆ, ಚಶ್ಮಾ ತೆಗಿ, ನನಗೇನು ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತೆಗೆದಾಗ ಹಾಗೆ ಗ್ಲೌಸಿಂದ ಕಣ್ಣು ಒರೆಸ್ಕೊಂಡ್ರು ಗೌನ್ನಿಂದ. ಅಷ್ಟರೊಳಗೆ ಪಕ್ಕದಲ್ಲಿ ಇನ್ನೊಬ್ಬರು ಡಾಕ್ಟರ್ ಇದ್ದಾರಲ್ಲ, ಅವ್ರು ಮೊಳಕೈಯಿಂದ ತಿವಿದ್ರಂತೆ, ಡಾಕ್ಟ್ರೇ ರಕ್ತ ಬರ್ತಾಯಿದೆ ಹೃದಯದಲ್ಲಿ. ಆತ ಹೇಳ್ತಾನೆ, ನನ್ನ ಪವಾಡದಲ್ಲಿ ನಂಬಿಕೆ ಇಲ್ಲ, ಯಾವುದೋ ದೈಹಿಕ ಪ್ರಕ್ರಿಯೆ ಆಗಿರಬೇಕು, ರಕ್ತ ಬರ್ತಾ ಇದೆ. ಹಾಗೆ ಲೆಟಸ್ ಟ್ರೈ ಪುಟ್ ದ ಲಂಗ್ ಮಷಿನ್ ಆನ್. ಹಾರ್ಟ್ ಲಂಗ್ ಮಷಿನ್ ಹಾಕಿ ಮುಂದೆ 6 ಜನ ಡಾಕ್ಟ್ರು 4.5 ತಾಸು ಆಪರೇಷನ್ ಮಾಡಿದ್ದಾರೆ. ಡಾಕ್ಟ್ರ್ ಹೇಳ್ತಾನೆ ನನಗೆ, ಆಪರೇಷನ್ ಈಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್. ಏನು ಮಗುಗೆ ಏನೂ ಆಗಲ್ಲ, 50 ವರ್ಷ ಆರಾಮಾಗಿರ್ತದೆ ಮಗುದು, ಪೂರ್ತಿ ಆರಾಮಾಯಿತು, ಆಪ್ರೇಷನ್ ಆಗಿದೆ. ನನಗೆ ಹೇಳ್ತಾನೆ ಅವನು, ಡಾಕ್ಟ್ರು ಶೈಲೇಶ್ ಮೆಹ್ತಾ, ಈಗ ಮಗು ರಿಕವರ್ ಆಗ್ತಾಯಿದೆ, ವಾರ್ಡಲ್ಲಿದ್ದಾಳೆ, ನಾನು ಇನ್ನೂ ಹೋಗಿಲ್ಲ ಆಕೆ ಕಡೆಗೆ. ಯಾಕೆ ಹೋಗಿಲ್ಲ ಅಂದರೆ, ಹೋದ ತಕ್ಷಣ ಕೇಳ್ತಾಳೆ ಆಕೆ ನನಗೆ, ದೇವ್ರನ್ನ ನೋಡಿದ್ರಾ, ಹೇಗಿದ್ದಾನೆ ದೇವರು ಅಂತ, ಏನು ಹೇಳಿ ಅಂತ. ನಾನು ಹೇಳಿದೆ, ಡಾಕ್ಟ್ರ್ ದಯವಿಟ್ಟು ಮಗುಗೆ ಹೇಳಿ, ಅಮ್ಮ ದೇವ್ರನ್ನ ನೋಡೋ ಹುಚ್ಚು ಬೇಡ, ದೇವ್ರನ್ನ ಅನುಭವಿಸ್ಬೇಕು, ದೇವ್ರನ್ನ ಕಾಣಿಸೋದು ಬೇಡ. ದೇವ್ರನ್ನ ಪ್ರತಿ ಕ್ಷಣ ಕಾಣಿಸ್ತಾನೆ ಗೊತ್ತಾ ನಿಮಗೆ, ಪ್ರತಿ ಕ್ಷಣ ಫೀಲ್ ಆಗಲ್ವ ನಿಮ್ಮ ದೇವರಿದ್ದಾನೆ ಅಂಥೇಳಿ. ಅದು ನಂಬಿಕೆ ಗಟ್ಟಿ ಆಗಬೇಕು. ನಿಮ್ಮ ನಂಬಿಕೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ದೇವರಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕೆ ಹೇಳಿದೆ, ದೇವ್ರನ್ನ ನೋಡೋ ಹುಚ್ಚು ಬೇಡ, ದೇವ್ರನ್ನ ಅನುಭವಿಸ್ಬೇಕು ಅಂತ. ಈಗ ಡಾಕ್ಟ್ರ್ ಏನಾಗಿದೆ ಗೊತ್ತಾ, ಅದು ಮಜಾ ಹೇಳಬೇಕು ನಿಮಗೆ. ಡಾಕ್ಟ್ರಿಗೆ ಆಪ್ರೇಷನ್ ಥಿಯೇಟ್ರಲ್ಲಿ ಒಂದು ದೇವ್ರ ಫೋಟೋ ಹಾಕ್ಕೊಂಡಿದ್ದಾನೆ. ಮೊದಲೇನಿತ್ತು ಅವನಿಗೆ, ತಾನು ಜ್ಞಾನ, ತನ್ನ ಕೌಶಲ್ಯದ ಬಗ್ಗೆ ಅಭಿಮಾನ ಇತ್ತು, ಎಂಥ ಆಪರೇಷನ್ ಆದರೂ ಮಾಡಿಬಿಡ್ತೀನಿ ಅಂತ ಇದ್ದ. ಈಗ ಫೋಟೋ ಒಂದು ಕೈ ಮುಗಿತಾನೆ, ಭಗವಂತ ನನಗಿರುವಂಥ ಜ್ಞಾನ ಕೌಶಲ್ಯ ಬಳಸಿ ಮಾಡ್ತೀನಿ, ಕೊನೆಗೆ ಉಳಿಸೋದು ನೀನೇ. ಅದಕ್ಕೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅದಕ್ಕೆ ಕೈ ಮುಗಿದು ಹೇಳ್ತಾನಂತೆ, ಉಳಿಸೋದು ನಿನ್ನ ಕೈಯಲ್ಲಿದೆಯಪ್ಪ, ನನ್ನ ಕೈಯಲ್ಲಿಲ್ಲ ಅಂತಾನೆ. 69 ವರ್ಷದ ಡಾಕ್ಟ್ರಿಗೆ ದೇವರಿದ್ದಾನೆ ಅಂತ ನಂಬಿಕೆ ಕೊಟ್ಟವ್ರು ಯಾರು? ಈ 6 ವರ್ಷದ ಮಗು. ಈ 6 ವರ್ಷದ ಮಗು ಹೃದಯದಲ್ಲಿ ನಂಬಿಕೆ ಕೊಟ್ಟವ್ರು ಯಾರು? ಅವ್ರ ಅಮ್ಮ ಅಪ್ಪ ಎಲ್ಲ ತುಂಬಿದವರು. ಆದರೆ ನೀವು ಮೊದಲು ನಂಬಿಕೆ ಬೆಳೆಸ್ಕೋಬೇಕು, ಆ ನಂಬಿಕೆಯನ್ನು ಮತ್ತೊಬ್ಬರಿಗೆ ಹೊಂಚಬೇಕು. ಯಾಕೆ ಗೊತ್ತಾ, ದೇವರಿದ್ದಾನೆ, ಎಷ್ಟು ಕೈ ಇದೆ, ಎಷ್ಟು ಕಾಲಿದೆ, ತಲೆ ಕೆಡಿಸ್ಕೋಬೇಡಿ. ಅದನ್ನು ನಮ್ಮನ್ನೆಲ್ಲ ಮೀರಿದಂಥ ಒಂದು ದೊಡ್ಡ ಶಕ್ತಿ ಇದೆ ಅಂತ ನಂಬಿಕೊಳ್ಳೋದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಅದಿರೋ ತನಕ ನಮ್ಗೆ ಅಹಂಕಾರ ಬರೋಲ್ಲ. ಕಷ್ಟ ಬಂದಾಗ ಒಂದು ಹಾದಿ ಇದೆ ಅಂತ ಒಂದು ಬೆಳಕಿನ ದೀಪ ಬರುತ್ತೆ ಕಣ್ಣು ಮುಂದೆ. ಅದರಿಂದ ಹಾಗೆ ನಂಬ್ಕೋಬೇಕು. ಅದರಿಂದ ನೀವು ಕಲ್ತಿದ್ದೀರಿ ಪೂರ್ಣ ಪ್ರಮತಿಯಲ್ಲಿ, ನೀವು ಕಲಿತಂಥ ಸ್ತೋತ್ರಗಳು, ಪಾಠಗಳು, ಶಿಕ್ಷಣ, ಇದೆಲ್ಲವೂ ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಇದೆ, ನಮ್ಮನ್ನೆಲ್ಲ ಕಾಪಾಡುವಂಥ ಶಕ್ತಿ ಇದೆ ಅಂತ ಬೆಳೆಸಿದರೆ ನಿಮ್ಮ ಶಿಕ್ಷಣ ಸಾರ್ಥಕ ಆಗ್ತದೆ. ಕೇಳಿದೆ ಮಗು ನೀನು, ಈಗ ನಮಗೆಲ್ಲ ಆದರ್ಶವಾಗಿ ಕಳಿಸ್ಬಿಡ್ತೀರಿ, ಹೊರಗಡೆ ಹಾಗಿಲ್ಲ, ಹೇಗೆ ಮಾಡೋದು ಅಂತ ಅಲ್ವಾ? ಯಾಕೊಂದು ಮಾತು ಹೇಳ್ತೀನಿ. ಈ ಜಿಮ್ ಅಂತ ಕೇಳಿದ್ದೀರಾ ನೀವು? ಜಿಮ್ನಾಷಿಯಮ್ ಅಂತ ಇರ್ತದೆ ಗೊತ್ತಾ? ಜಿಮ್ನಾಷಿಯಮ್ ಗೊತ್ತಾ ನಿಮಗೆ? ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರಲ್ಲ ಜನ, ದುಡ್ಡು ಕೊಟ್ಟು ಮನೇಲಿ ಕೆಲಸ ಮಾಡಲ್ಲ, ಅಲ್ಲಿ ಹೋಗಿ ಜಿಮ್ಮಲ್ಲಿ ಸೈಕಲ್ ಹೊಡೆದು ಬರೋದು ಹೋಗಿ. ಆ ಜಿಮ್ ಅಂತಿರುತ್ತೆ, ಅಲ್ಲಿ ಹೋಗೋದು ಏನು ಮಾಡ್ತಾರೆ, ಸೈಕಲ್ ಹೊಡಿಬೇಕು, ವೇಟ್ ಲಿಫ್ಟಿಂಗ್ ಮಾಡಬೇಕು, ಅದೆಲ್ಲ ಎಕ್ಸಸೈಸ್ ಮಾಡಬೇಕು. ಎದಕ್ಕೆ ಹೋಗ್ತಾರೆ ಅಲ್ಲಿ? ಹಾಂ, ಹೆಲ್ದಿ ಆಗಿರಬೇಕು, ದೇಹ ಗಟ್ಟಿ ಆಗಬೇಕು ಅಂತ ಹೋಗ್ತಾರೆ. ಜಿಮ್ ಗಟ್ಟಿ ಆಗಬೇಕು ಅಂತ ಹೋಗೋದು ಅದಕ್ಕೆ. ನಾವು ಗಟ್ಟಿ ಆಗಬೇಕಂತಾನೆ ಜಿಮ್ಮಿಗೆ ಹೋಗೋದು, ಜಿಮ್ ಬಲ್ಬಶಾಲಿ ಮಾಡಬೇಕು ಅಂತಲ್ಲ. ಜಗತ್ತು ಅಂದರೆ ಜಿಮ್ನಾಷಿಯಮ್ ಇದ್ದ ಹಾಗೆ, ದಯವಿಟ್ಟು ಮರಿಬೇಡಿ ಇದನ್ನು. ಜಗತ್ತನ್ನು ಬದಲಾಯಿಸೋಕೆ ಹೋಗಬೇಡಿ. ನೀವು ಸರಿಯಾಗಿದ್ದರೆ ಸಾಕು, ನಿಮ್ಮನ್ನು ನೋಡಿ 4 ಜನ ಬದಲಾಯಿಸ್ತಾರೆ. ಗೊತ್ತಾಯ್ತಲ್ಲ ಹೇಳಿದ್ದು ನಾನು?
ನಾನು ಹೇಗೆ ಬದುಕಬೇಕು? ಜಿಮ್ಮಿಗೆ ಹೋಗೋದು ನಾನು ಗಟ್ಟಿ ಆಗೋದಕ್ಕೆ ಹೋಗೋದು, ಜಿಮ್ ಸರಿ ಮಾಡಲಿಕ್ಕಲ್ಲ. ನಾನು ನನ್ನ ಮೌಲ್ಯಗಳನ್ನು ಗಟ್ಟಿಯಾಗಿದ್ಕೊಂಡು ಹಾಗೆ ಬದುಕ್ತೇನೆ, ಕಷ್ಟ ಆದರೂ ಬದುಕ್ತೇನೆ. ಒಂದು ಪ್ರಶ್ನೆ ಕೇಳ್ತೀನಿ, ಹರಿಶ್ಚಂದ್ರನಿಗಿಂತ ಮೊದಲಿನ ರಾಜ ಯಾರು? ಅವನ ಹಿಂದಿನ ರಾಜ ಯಾರು? ಗೊತ್ತಿಲ್ಲಲ್ಲ. ಅವನಾದ್ಮೇಲೆ ಬಂದದ್ದು ಗೊತ್ತಿಲ್ಲ. ಹರಿಶ್ಚಂದ್ರ ಮಾತ್ರ ನೆನಪಿದೆ ನಮಗೆ. ಯಾಕೆ? ಹರಿಶ್ಚಂದ್ರ ಒಬ್ಬಂದೇ ನೆನಪಿದೆ ನಮಗೆ. ಭಾಳ ಜನ ಬೇರೆ ಹೆಸರು ಮುಂದಿನವ್ರು ಹಿಂದಿನವ್ರು ಗೊತ್ತಿಲ್ಲ. ಅವನ ಹೆಸರೇ ಸತ್ಯ ಹರಿಶ್ಚಂದ್ರ ಆಗ್ಬಿಡುತ್ತಲ್ಲಪ್ಪ, ಆಗಲಿಲ್ಲ. ಇದೊಂದು ಪ್ರಶ್ನೆ ಕೇಳಬೇಕು ನಿಮಗೆ, ಭಾಳ ಮಜಾ ಇದೆ ಇದು. ಹರಿಶ್ಚಂದ್ರ ಎಷ್ಟು ವರ್ಷ ಕಷ್ಟಪಟ್ಟ? ನಾನೊಂದು ತಮಾಷೆ ಹೇಳಿಬಿಡ್ತೀನಿ. ಒಬ್ಬರು ಗೌರ್ಮೆಂಟ್ ಸ್ಕೂಲ್ ಪ್ರಿನ್ಸಿಪಲ್ ನಮ್ಮ ಮನೆ ಹತ್ರ ಇದ್ದಾರೆ, ಕಾಲೇಜ್ ಪ್ರಿನ್ಸಿಪಲ್. ನಮ್ಮ ಮನೆಗೆ ಬಂದರು. ಸಾರ್ ಮೊದಲು ನಂಗಿಲ್ಲ ಸರ್, ಹುಡುಗರೆಲ್ಲ ಈಗ ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂದರು. ಯಾಕ್ರಿ ಏನಾಯಿತು ಅಂತ ಕೇಳಿದೆ. ನಂಬಿಕೆನೇ ಇಲ್ಲ ಸರ್ ಅವ್ರಿಗೆ ವ್ಯಾಲ್ಯೂಸ್ ಮೇಲೆ. ನನ್ನ ಮೊಮ್ಮಗ, ಅವರಿಗೆ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದಂಥ ಸತ್ಯ ಹರಿಶ್ಚಂದ್ರ ಇದೆಯಲ್ಲ, ಭಾಳ ಇಷ್ಟ ಮೇಸ್ಟ್ರಿಗೆ. ಅವ್ರ ಮೊಮ್ಮಗ ಹೇಳಿದ್ರಂತೆ, ನೋಡ್ಕೊಂಬರ್ಬಾರೋ ಸಿನಿಮಾ ಅಂದ್ರಂತೆ. ಅವ್ನು ಬೇಡ ಅಂದ. ಹಿಡ್ಕೊಂಡು ಹೋದರು ಮಾರ್ನಿಂಗ್ ಶೋಗೆ. ಅವನ ಬಾಲ್ಕನಿಯಲ್ಲಿ ಕೂತಿದ್ರು ಅಜ್ಜ ಮೊಮ್ಮಗ. ಆ ಸಿನಿಮಾ ಭಾಳ ಜನ ಇಲ್ಲ, ಸಿನಿಮಾ ಶುರು ಆಯಿತು. ನಿಮ್ಮ ಕತೆ ಏನು ಹೇಳೋದು ಬೇಡ, ಹರಿಶ್ಚಂದ್ರ ಕಷ್ಟ ಪರಂಪರೆ ಕತೆ ಗೊತ್ತಲ್ಲ ನಿಮಗೆ. ಹರಿಶ್ಚಂದ್ರ ಕಷ್ಟ ಪರಂಪರೆ ಶುರು ಆಯಿತು. ಅಜ್ಜ ಅಳ್ತಾ ಇದ್ದಾರೆ, ಕಷ್ಟ ನೋಡೋಕ್ಕಾಗಲ್ಲ ಅವರಿಗೆ. ಆ ಮೊಮ್ಮಗ ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ, ಸ್ಕ್ರೀನ್ ನೋಡ್ತಾನೆ, ಅಜ್ಜನ ಮುಖ ನೋಡ್ತಾನೆ. ಸಿನಿಮಾ ಮುಗೀತು. ಅಜ್ಜ ಕಣ್ಣು ಒರೆಸ್ಕೊಂಡು, ನೀನು ಹಾಗೆ ಆಗ್ಬೇಕಣೋ ಅಂದರು. ಹೇಗೆ ಅಂತ ಕೇಳ್ದ ಅವನು. ಹೇಗಂದ್ರೇನೋ, ಹರಿಶ್ಚಂದ್ರ ನಂಗೆ ಆಗ್ಬೇಕು ನೀನು ಅಂದರು. ಅವನು ಖಂಡಿತ ಆಗಲ್ಲ ಅಂದ. ಮೊಮ್ಮಗ ಯಾಕೋ ಅಂತ ಕೇಳಿದ್ರೆ, ನೋಡಲಿಲ್ವಾ ಮೊದಲೇ ಕೊರೆಯಿಲ್ತ ಕಳ್ತಾ ಇದ್ದ, ನಾನು ಗೊಳ ಅಂತ ಹೇಳ್ತಾನೆ. ಹೆಂಡ್ತಿನ ಮಕ್ಕಳು ಮಾರ್ಕೊಂಡ, ಮಗ ಸತ್ತೋದ, ಸ್ಮಶಾನ ಕಾಯ್ದ, ಹಿಂಗಾಗ್ಬೇಕಾ? ನಾನು ಆಗಲ್ಲ, ಆದರೆ ವಿಶ್ವಾಮಿತ್ರ ನಂಗೆ ಆಗ್ತೀನಿ ಅಂದಂತವನು. ಅವ್ದು ಹೇಳ್ಕೊಂಡ್ರು ನನ್ನ ಹತ್ರ ಮೇಷ್ಟ್ರು, ಹಿಂಗಂತಾರೆ ನೋಡಿ ಹುಡುಗರು ಹಾಳಾಗಿದ್ದಾರೆ ಅಂತ. ಕರ್ಕೊಂಬನ್ನಿ ನಿಮ್ಮ ಮೊಮ್ಮಗನ್ನ ಅಂದೆ. ತಪ್ಪೆಲ್ಲಿದೆ ಗೊತ್ತಾ? ನಾವು ಹೇಗೆ ಹೇಳಬೇಕು ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಆ ಹುಡುಗ ಬಂದ, ಸಣ್ಣ ಹುಡುಗ, ನಿಮ್ಮಂಗೆ ಹುಡುಗ, ಒಳ್ಳೆ ಹುಡುಗ ಬಂದ. ಏನೋ ಸಿನಿಮಾ ಹೆಂಗಿತ್ತು ಅಂದೆ. ಬೋರ್ ಅಂಕಲ್ ಅಂದ. ಯಾಕೋ ಅಂತ ಕೇಳಿದೆ. ಫೈಟ್ ಇಲ್ಲ, ಏನಿಲ್ಲ, ಗೊಳ ಅಳ್ತಾ ಇದ್ದಾರೆ ಎಲ್ಲರೂ ಬರೀ ಅಂದ. ಆಗಲಿ ಬಿಡು, ಹರಿಶ್ಚಂದ್ರ ಬಹಳ ಕಷ್ಟಪಟ್ಟನಲ್ಲ, ಅಯ್ಯೋ ಮುಗಿದೇ ಅಲ್ಲ ಕಷ್ಟ ಒಂದು ಅಂದ. ನಾ ಕೇಳಿದೆ, ಅವ್ನು ಯಾವತ್ತೂ ರಾಜ್ಯ ಕಳ್ಕೊಂಡು, ವಿಶ್ವಾಮಿತ್ರ ಹೇಳಿದ್ಮೇಲೆ ರಾಜ್ಯ ಬಿಟ್ಟನಲ್ಲ, ರಾಜ್ಯ ಬಿಟ್ಟು ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಹೋದ್ನಲ್ಲ, ಮತ್ತು ವಾಪಸ್ ಹೆಂಡ್ತಿನ ಹಿಂಗೆ ತಲೆ ಕತ್ತರಿಸೋಕೆ ಹೋದಾಗ ಶಿವ ಬಂದು ಕೈ ಹಿಡಿದು ವಾಪಸ್ ರಾಜ್ಯ ಕೊಟ್ಟನಲ್ಲ. ಯಾವತ್ತು ರಾಜ್ಯ ಕಳ್ಕೊಂಡು ಮತ್ತೆ ರಾಜ್ಯ ವಾಪಸ್ ಪಡ್ಕೊಂಡು ಎಷ್ಟು ಅವಧಿ ಆಗಿರಬೇಕು ಅವನ ಜೀವನದಲ್ಲಿ? ಗೊತ್ತಿದೆ ಮಕ್ಕಳು ಯಾರಿಗಾದ್ರು? ಹರಿಶ್ಚಂದ್ರ ಕಷ್ಟಪಟ್ಟದ್ದು ಎಷ್ಟು ವರ್ಷ ಕಷ್ಟಪಟ್ಟಿರಬೇಕು? ಅವನಂದ ಮೊದಲಿನ ಕೊನೆ ತನಕ ಅಳ್ತಾನೆ ಇದ್ದವನು ಅಂದ. ಆ ಸಿನಿಮಾ ತೋರಿಸಿದ್ದು ನಿಮ್ಗೆ ಎಷ್ಟಿದೋ, ಅದು ನಿಜವಾಗಲೂ ಹರಿಶ್ಚಂದ್ರನ ಜೀವನದಲ್ಲಿ ಕಷ್ಟಪಟ್ಟದ್ದು ಎಷ್ಟು ಗೊತ್ತಾ ಮಕ್ಕಳೇ? 2 ವರ್ಷ. 2 ವರ್ಷ ವಿಧಿ ಅವನ್ನ ಹಾಕಿ ಹರಿದು ಬಿಡ್ತು, ಪರೀಕ್ಷೆ ಮಾಡ್ತು. ಆದರೆ ಅವನು ಸತ್ಯದಿಂದ ವಿಮುಖ ಆಗಲಿಲ್ಲ, ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟ ಅಲ್ಲ, ನಿಂತ್ಕೊಂಡ. ಮುಂದೆ ಎಷ್ಟು ವರ್ಷ ಚಕ್ರವರ್ತಿ ಆಗಿದ್ದ? ಪುರಾಣದಲ್ಲಿ ಬರ್ತದೆ 30,000 ವರ್ಷ ಚಕ್ರವರ್ತಿ ಆಗಿದ್ದ ಅಂತ. ಕಷ್ಟಪಟ್ಟದ್ದು ಎಷ್ಟು ವರ್ಷ ಸ್ವಾಮಿ? ಎಷ್ಟು ವರ್ಷ? 2 ವರ್ಷ. ಸಂತೋಷವಾಗಿದ್ದದ್ದು ಎಷ್ಟು ವರ್ಷ? 30,000 ವರ್ಷ. ಅಂದರೆ ಭಾಳ ವರ್ಷ ಅಂತ ಅಷ್ಟೇ ತಿಳ್ಕೋಬೇಕಾದಿಷ್ಟೇ. ಜೀವನದ ಪ್ರತಿ ಘಳಿಗೆಯಲ್ಲಿ ಮೇಲೆ ಪರೀಕ್ಷೆ ಆಗಲ್ಲ. ಪರೀಕ್ಷೆ ಬಂದಾಗ ಗಟ್ಟಿಯಾಗಿ ನಿಂತ್ಕೋಬೇಕು. ಯಾರು ನಿಂತ್ಕೋತಾರೋ ಅವ್ರು ದೊಡ್ಡವರಾಗ್ತಾರೆ. ಇದ್ರ ಆಗೋಲ್ಲ. 2 ವರ್ಷ ಗಟ್ಟಿಯಾಗಿ ಮೌಲ್ಯವನ್ನು ಹಿಡ್ಕೊಂಡು ನಿಂತ್ಕೊಂಡು ಸತ್ಯ ಹರಿಶ್ಚಂದ್ರ ಆಗ್ಬಿಟ್ನಲ್ಲ ನಾವು ಇವತ್ತು. ಆದರೆ ನಾವು ಮೌಲ್ಯ ಬಿಡೋಕ್ಕೆ ಹೆದರ್ತೀವಿ. ನಾವು ಹೇಡಿಗಳಾಗಿಬಿಡ್ತೀವಿ. ಕಾರಣ ಇಲ್ಲ. ಜೀವನದ ಉದ್ದಕ್ಕೂ ಪರೀಕ್ಷೆ ಬರೋಲ್ಲ, ತಿಳ್ಕೊಬೇಡಿ. ನಮ್ಮ ಡಿ ವಿ ಗುಂಡಪ್ಪನ ಹೇಳೋದು, ನಿಮಗೆ ಹೇಳೋದು ಸರಿನೋ ಅಲ್ಲ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ನಾನು ಒಂದು ಸಲ ಕೇಳಿದ್ದೆ ಅವರಿಗೆ, ಸರ್ ಒಳ್ಳೆಯವರಿಗೆ ಕಷ್ಟ ಬರ್ತಾವಲ್ಲ ಸರ್, ಯಾಕೆ? ಅಲ್ಲ, ಒಳ್ಳೆಯವರಿಗೆ ಕಷ್ಟ ಬರ್ತಾವಲ್ಲ ಯಾಕೆ? ಯಾರಿಗೆ ಬಂತ್ರಿ ಅಂತ ಕೇಳಿದರು. ರಾಮ ಕಷ್ಟಪಡಲಿಲ್ವಾ ಅಂತೆ. ರಾಮ ಏನು ಕಷ್ಟಪಟ್ಟ ಅಂದರು. ಇದೇನು ಸರ್ ಹೊಸದು ಅಂತ ಕೇಳಿದೆ ನಾನು. ಪಾಪ ಲಗ್ನ ಆಗಿ ಇನ್ನೂ ಹೆಂಡತಿ ಮುಖ ಸರಿಯಾಗಿ ನೋಡಿಲ್ಲ, ಕಾಡಿಗೆ ಹೋದ ಪಾಪ. 14 ವರ್ಷ ಕಾಡಿಗೆ ಹೋದ, ವನವಾಸ. ಡಿ ವಿ ಜಿ ಸ್ವಭಾವ ವಿಚಿತ್ರ. ವನವಾಸಕ್ಕೆ ಹೋದ್ನ ರಾಮ ಅಂತ ಕೇಳಿದ್ರು. ಇನ್ನು ಅವ್ರಿಗೆ ರಾಮಾಯಣ ಹೇಳ್ಬೇಕಾ ನಾನು? ಅಲ್ಲ ಸರ್ ವನವಾಸಕ್ಕೆ ಹೋಗಲಿಲ್ವಾ ಅಂತ. ಎಲ್ಲಿ ಹೋದ್ರೆ ವನವಾಸಕ್ಕೆ ಹೋಗಲಿಲ್ಲಲ್ಲ ಅಂದರು. ನನಗೇನೋ ಇದು ಕಾಲು ಎಳಿತಾರೆ ಅಂತ ಗೊತ್ತು ನನಗೆ. ಅಲ್ಲ ಸರ್ ವನವಾಸ ದಶರಥ ಹೇಳ್ದ ಅಂತ ವನವಾಸಕ್ಕೆ ಹೋಗಲಿಲ್ವಾ? ರಾಮ, ಸೀತೆ, ಲಕ್ಷ್ಮಣ 3 ಜನ ಹೋಗಲಿಲ್ವಾ 14 ವರ್ಷ ವನವಾಸಕ್ಕೆ? ಓ ಅದೋ ನೀವು ಹೇಳ್ತಿರೋದು ಅಂದರು. ವನವಾಸ ಅಲ್ವಾ ಅಂದೆ. ಅಯ್ಯೋ ಇಲ್ಲ ಸರ್ ಅವ್ರು ಹೇಳಿದ್ರು. ಇಲ್ಲ ಮೇಷ್ಟ್ರೆ, ಇಟ್ ಇಸ್ ದ ಲಾಂಗೆಸ್ಟ್ ಪಾಸಿಬಲ್ ಹನಿಮೂನ್ ಇನ್ ದ ಹಿಸ್ಟ್ರಿ ಅಂದರು. ಲಾಂಗೆಸ್ಟ್ ಪಾಸಿಬಲ್ ಹನಿಮೂನ್ ಇನ್ ದ ಹಿಸ್ಟ್ರಿ ಅಂತ ಅವ್ರು ಹೇಳಿದ್ರು. ಸಣ್ಣ ಹುಡುಗ ಮದುವೆ ಆಗಿ ಬಂದಿದ್ದಾನೆ, ಕಿರೀಟ ಹೇಗೆ ರಾಜ್ಯವನ್ನು ಕೂಡಿಸಿ ಹೆಂಡತಿ ಮುಖ ನೋಡೋಕ್ಕಾಗ್ತಿತ್ತು ಅವನಿಗೆ. ಆರಾಮಾಗಿ ಹೋದ್ಲಪ್ಪ, ಗಂಡ ಹೆಂಡತಿ ಚಿಂತೆ ಇಲ್ಲ, ಏನಿಲ್ಲ. ಹನಿಮೂನಿಗೆ ಯಾರು ಅಸಿಸ್ಟೆಂಟ್ ಕಳಿಸ್ತಾರೇನ್ರಿ? ಅವ್ರು ಹೇಳಿದ್ದು. ಲಕ್ಷ್ಮಣ ಎಂಥ ಅಸಿಸ್ಟೆಂಟು, ಅಣ್ಣ ಹೇಳೋದೇ ಬೇಡ, ಇವು ತಿಳ್ಕೊಂಬಿಡ್ತಿದ್ದ ಮೊದಲೇ ಏನೇನು ಬೇಕು ಅಂತ.
ಇಂಥ ಅಸಿಸ್ಟೆಂಟ್ 14 ವರ್ಷ. ಅದಕ್ಕೆ ಸೀತೆ ಕೊನೆ ಕೂಡ ತನ್ನ ಕಾಡಲ್ಲಿ ಹೋಗಬೇಕು ಅನಿಸಿತ್ತು, ಆ ಪ್ರೀತಿ. ಅದಕ್ಕೆ ಅವ್ರು ಹೇಳಿದರು, ಕಲ್ಪನೆ ಮಾಡ್ಕೊಳ್ಳಿ ಮೇಷ್ಟ್ರೆ, ಎಷ್ಟು ವರ್ಷ ಕಷ್ಟಪಟ್ಟದ್ದು ರಾಮ ಗೊತ್ತಾ ನಿಮಗೆ ಅಂದರು. ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ. 13 ವರ್ಷ 2 ತಿಂಗಳು ತುಂಬ ಚೆನ್ನಾಗೇ ಇದ್ದರು, ಸಂತೋಷವಾಗೇ ಇದ್ದರು ಅವರು. ಯಾಕಂದರೆ ಎಂಥ ರಾಕ್ಷಸ ಬಂದರೂ ಕೊಲ್ಲುವಂಥ ಗಂಡ ಇದ್ದಾನೆ, ಮಯುಧನ ಇದ್ದಾನೆ, ಇನ್ನೇನು ಚಿಂತೆ ಸೀತೆಗೆ. ಆರಾಮಾಗಿದ್ದಾರೆ ಅವರು, ಗಿಡ ಮರ ನೋಡ್ಕೊಂಡು ಯಾವ ಜವಾಬ್ದಾರಿಯಲ್ಲಿ ಸಂತೋಷವಾಗಿದ್ದಾರೆ. 13 ವರ್ಷ 2 ತಿಂಗಳು. 10 ತಿಂಗಳು ಕಷ್ಟಪಟ್ಟು ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟ ರಾವಣ. 10 ತಿಂಗಳು ಅಶೋಕವನದಲ್ಲಿ ಇದ್ದು ಕಷ್ಟಪಟ್ಟದ್ದು ಎಷ್ಟು ವರ್ಷ ಮೇಷ್ಟ್ರೆ? ನಮ್ಮ ಕರೀಕ್ಷೆ ಕೇಳಬೇಕು ಅವ್ರು. 10 ತಿಂಗಳಲ್ವಾ? ಆಯಿತು. ಮುಂದೆ ಬಂದಮೇಲೆ ಎಷ್ಟು ವರ್ಷ ರಾಮ ಚಕ್ರವರ್ತಿಯಾಗಿದ್ದ? 10,000 ವರ್ಷ ಚಕ್ರವರ್ತಿಯಾಗಿದ್ದ. ಕಷ್ಟಪಟ್ಟದ್ದು 2 ದಿವಸ, 10 ತಿಂಗಳು ಚಕ್ರವರ್ತಿಯಾಗಿದ್ದು 10,000 ವರ್ಷ. ಬೇಕು, ಒಳ್ಳೇದಲ್ವಾ? ಅವ್ರ ಥೇರಿ ಹೀಗೆ. ನಾವು ಹುಡುಗರಿಗೆ ಏನು ಕಲಿಸ್ಬಿಡ್ತೀವಿ ಅಂದರೆ, ಮೌಲ್ಯ ಹಿಡ್ಕೊಂಡ್ರೆ ಜೀವನ ಪರ್ಯಂತ ಕಷ್ಟನೇ ನಿಮಗೆ. ಇಲ್ಲ, ತಿಳ್ಕೊಬೇಡಿ, ಕಷ್ಟ ಇಲ್ಲ. ಮೌಲ್ಯ ಹಿಡ್ಕೊಂಡು ಬದುಕಿದರೆ ಕಷ್ಟ ಇಲ್ಲ ಮಾತಾಯಿ, ದಯವಿಟ್ಟು ನಂಬಬೇಕು. ಏನೂ ತೊಂದರೆ ಇಲ್ಲ, ನಿಮ್ಮ ನಂಬಿಕೆ ನಿಮಗೆ. ನೀವು ಜಗತ್ತಿದ್ದಕ್ಕೆ ಹೋಗಬೇಡಿ. ನಾನು ಹೆಂಗಿರ್ತೀನಪ್ಪ, ನೀವೇನಾರು ಮಾಡ್ಕೊಂಡು ನಾನು ಹೆಂಗಿರ್ತೀನಿ. ಜಗತ್ತಿದ್ದಕ್ಕೆ ಹೋದ ಮೈ ಕೈ ನೋವಾಗ್ತದೆ. ಜಿಮ್ನೇಷಿಯಮ್ ರಿಪೇರ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ದೇಹ ಗಟ್ಟಿ ಮಾಡ್ಕೊಂಬನ್ನಿ. ಯು ಅಂಡರ್ಸ್ಟ್ಯಾಂಡ್? ಯು ಗೋ ಟು ಜಿಮ್ನೇಷಿಯಮ್ ಟು ಮೇಕ್ ಯುವರ್ ಬಾಡಿ ಸ್ಟ್ರಾಂಗ್. ಆಮ್ ಐ ರೈಟ್? ದೆನ್ ವೈ ಡು ಯು ವಾಂಟ್ ಟು ಚೇಂಜ್ ಜಿಮ್ನೇಷಿಯಮ್? ಜಿಮ್ನೇಷಿಯಮ್ ಇರೋದೇ ಹಾಗೆ ಅದು. ಆದ್ದರಿಂದ ಗೋ ಆ್ಯಂಡ್ ಸ್ಟೇ ಟು ವ್ಯಾಲ್ಯೂಸ್, ಸ್ಟೇ ಟು ಯುವರ್ ವ್ಯಾಲ್ಯೂಸ್. ಆ್ಯಂಡ್ ವ್ಯಾಲ್ಯೂ ಪರೀಕ್ಷೆ ಪ್ರತಿ ಕ್ಷಣವೂ ಬರಲ್ಲ. ಅದು ಯಾವುದೋ ಜೀವನದೆಲ್ಲ ಗಳಿಗೆಗಳಲ್ಲಿ ಬರ್ತದೆ. ಆ ಉತ್ಕಟ ಕ್ಷಣಗಳೆಲ್ಲ ಸರಿಯಾಗಿ ನಿಲ್ಲೋದಾದರೆ ನೀವು ದೊಡ್ಡವರಾಗಿಬಿಡ್ತೀರಿ. ಏನೂ ಚಿಂತೆ ಇಲ್ಲ. ಮೌಲ್ಯ ಬಿಟ್ಟು ಬದುಕಿದವ್ರು ಇದುವರೆಗೆ ಹೇಳಿ, ಮೌಲ್ಯ ಬಿಟ್ಟು ಬದುಕಿದವ್ರು ಯಾರಾದರೂ ದೊಡ್ಡವರಾಗಿದ್ದಾರಾ? ಯಾಕೆ ರಾಮನ ನೆನೆಸ್ತೀರಿ ನೀವು? ಇದುವರೆಗೆ ಯಾರಾದರೂ ರಾವಣ ಅಂತ ಹೆಸರಿಟ್ಟಿದ್ದಾರೆ ಮಗನಿಗೆ? ದುರ್ಯೋಧನ ಅಂತ ಇಟ್ಟಿದ್ದಾರಾ? ಒಬ್ಬರು ಇಟ್ಟಿಲ್ಲ ಅಲ್ವಾ? ಅಂದರೆ ಮಕ್ಕಳಿಗೆ ಹೆಸರಿಡಲ್ಲ ಅಂತ ಅವ್ರನ್ನ. ಅವನು ದೊಡ್ಡ ದೊಡ್ಡ ಹೆಸರು, ದೊಡ್ಡ ಹಣ ಬಂತ ನಿಜ. ಅಂದರೆ ಮೌಲ್ಯ ಹಿಡ್ಕೊಂಡು ಬದುಕಿದವ್ರನ್ನ ಸಮಾಜ ಮುಂದೆ ತಲೆತಲಾಂತರ ನೆನೆಸುತ್ತೆ. ಏನೂ ಕಷ್ಟ ಆಗಲ್ಲ. ಗೊತ್ತಾಯ್ತಮ್ಮ? ಸಂಶಯನೇ ಬೇಡ ಇದರೊಳಗೆ. ಮೌಲ್ಯ ಇದ್ದರೆ ತೊಂದರೆ ಆಗ್ತದೆ ಅನ್ನೋ ಸಂಶಯ ಬೇಡ. ಮೌಲ್ಯ ಹಿಡ್ಕೊಂಡೇ ಬದುಕೋಣ. ನಮ್ಮನ್ನು ನೋಡಿ 4 ಜನ ಬದಲಾಯಿಸ್ಕೋತಾರೆ. ಆಗಲಿ, ಆಗದಿದ್ರೆ ನಷ್ಟ ಇಲ್ಲ. ನಾನಂತೂ ಹಂಗಿರ್ತೀನಿ. ಹಂಗೆ ಮಾಡೋಣ. ಜಗತ್ತಿದ್ದದ್ದು ಬೇಡ, ನಾನು ಸರಿಯಾಗಿರೋಣ. ನನ್ನ ನೋಡಿ 4 ಜನ ಸರಿ ಆಗ್ತಾರೆ. ಸರಿ, ಎಸ್ ಮ್ಯಾಮ್. ಇದುವರೆಗೆ ನೀವು ಅಂದಾಗೆ ತತ್ವಚಾಂತರ ಮಕ್ಕಳನ್ನೇ ಸಾಕು. ಹೌದು. ಈಗ ಪರೀಕ್ಷೆಗಾಗಿ ಸಂಪೂರ್ಣ ಬದಲಾಗಬೇಕಾಗಿದೆ. 8ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ನಿಂದ ಆ ಟ್ರಾನ್ಸಿಷನ್ ಅವರು ತುಂಬ ಗೊಂದಲ ಹುಟ್ಟಿಸ್ತಾ ಇದೆ. ಟ್ರಾನ್ಸಿಷನ್ ಹೇಗೆ ಅಲ್ಲಿಂದ ಇಲ್ಲಿಗೆ? ಈಗ ಹೇಗಿದೆ ಅಂದರೆ, ಈಗ ನೀವು ಕಲಿತಂಥ ರೀತಿ ಬೇರೆ, ಪರೀಕ್ಷೆಗೋಸ್ಕರ ಓದೋದು ಬೇರೆ. ಸ್ವಲ್ಪ ಬದಲಾವಣೆ ಅನ್ನಿಸ್ತದೆ, ಆದರೆ ಕಷ್ಟದ ಬದಲಾವಣೆ ಅಲ್ಲ. ರಿವರ್ಸ್ ಆಗಿದ್ದರೆ ಕಷ್ಟ ಆಗಿರೋದು. ನೀವು ಟೆಕ್ಸ್ಟ್ ಬುಕ್ ಓದ್ಕೊಂಡೇ ಬದುಕಿ ಒಂದೇ ಸಲ ನೀವು ಕಲಿತಂಥ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಹೋಗೋದು ಕಷ್ಟ. ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ದ ಟೆಕ್ಸ್ಟ್ ಬುಕ್ ಬರೋದು ಭಾಳ ಸುಲಭ. ನಿಮ್ಮ ವಿಷಯ ಅರ್ಥ ಆಗಿಬಿಟ್ಟಿದೆ, ಏನಿಲ್ಲ. ಕೊನೆಗೊಂದು ಸಲ ನೀವು ಓದೋ ರೀತಿ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ. ಓದೋದು ತಾಸುಗಟ್ಟಲೆ ಓದಬೇಕಾಗಿಲ್ಲ, 35 ನಿಮಿಷ ಹೇಗೆ ಓದಬೇಕು ಗೊತ್ತಾ? ಕೆಲವ್ರು ಹೇಳ್ತಾ ಇರ್ತಾರೆ ರಾತ್ರಿ ಎಲ್ಲ ಓದಿದೆ, ಏನೂ ಪ್ರಯೋಜನ ಇಲ್ಲ ಓದಿದ್ದು. ಹಾಗೆ ಓದೋದು ಬೇಕಿಲ್ಲ. 35 ನಿಮಿಷ ಚೆಂದ ಮುಖ ತೊಳ್ಕೊಂಡು ಫ್ರೆಶ್ ಇದ್ದಾಗ ಒಂದು ಕಡೆ ಕೂತ್ಕೊಳ್ಳಿ, ಪುಸ್ತಕ ಇಟ್ಕೊಳ್ಳಿ, ಮನಸ್ಸನ್ನು ಏಕಾಗ್ರ ಮಾಡಿ 35 ನಿಮಿಷ ಓದಬೇಕಷ್ಟೇ. ನನ್ನ ಪುಸ್ತಕ ಮುಚ್ಚಬೇಕು. ಮುಚ್ಚಿ ಏನು ಓದಿದೆ ಅಂತ ಗಮನ ಹಾಕ್ಕೋಬೇಕು. ಏನು ಓದಿದೆ? 1 2 3 4 5 ಪಾಯಿಂಟ್ಸ್ ನೆನಪಿರಲ್ಲ. 1 2 3 ನೆನಪು ಹೋಗಿದ್ದು ತಕ್ಷಣ ಪುಸ್ತಕ ತೆಗೆದು ನೋಡಬಾರ್ದು. ತಲೆ ಮೇಲೆ ಪ್ರೆಷರ್ ಹಾಕಬೇಕು. ಫಸ್ಟ್ ಪಾಯಿಂಟ್ ಇದಾಯಿತು, ಸೆಕೆಂಡ್ ಥರ್ಡ್ ಇರಬೇಕಾದ್ರೆ ಏನಿರಬೇಕು? ನೆನಪಾಯಿತು, ಸರಿ. ಆಗದೆ ಹೋದರೆ ಪುಸ್ತಕ ನೋಡಿ ಮತ್ತೆ ಮುಚ್ಚಿಟ್ಟು ಬರೀಬೇಕು ಅದನ್ನು. ನಮ್ಮಲ್ಲಿ 1 ಸಲ ಬರೆದ್ರೆ 4 ಸಲ ಓದಿದಂಗೆ ಬರೀಬೇಕು. ಬರೆದಾಗ ನಮ್ಮ ವಿಚಾರ ಖಚಿತತೆ ಆಗ್ತದೆ. ಅದನ್ನು ಬರೆದು ಆ ನಂತರ ಒಂದು ಸಲ ಇನ್ನೊಂದು ಟ್ರಿಕ್ ಹೇಳಿಬಿಡ್ತೀನಿ ನಿಮಗೆ ಹೇಗೆ ಮಾಡಬೇಕು ಅಂತ. ಪರೀಕ್ಷೆ ದೃಷ್ಟಿಯಿಂದ ಓದೋದಕ್ಕೆ ತುಂಬ ಸುಲಭ ಅದು. ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅದನ್ನು. ನೀವು ಓದಿರ್ತೀರಲ್ಲ, ಒಂದು ರೋಲಪ್ ಬೋರ್ಡ್ ಹಾಕ್ಕೊಂಬಿಡಿ ಮನೆಯಲ್ಲಿ. ರೋಲಪ್ ಬ್ಲ್ಯಾಕ್ ಬೋರ್ಡ್ ಬರ್ತಲ್ಲ, ಮನೇಲಿ ತೂಗು ಹಾಕ್ಕೊಂಬಿಟ್ಟು ಶಾಲೆಯಲ್ಲಿ ಮೇಷ್ಟ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಮನೇಲಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಡ್ಬಿಡಿ. ಕೂತ್ಕೊಳ್ಳಿ, ಇಷ್ಟು ಅಂತ ನಾನು ಹೇಳ್ತೀನಿ ವಿಷಯ ಕೇಳಿ ಅಂತ. ಅದನ್ನು ಪೂರ್ತಿ ಪಾಠ ಮಾಡಿ. ನಮ್ಮ ಟೀಚರ್ಸ್ ಎಲ್ಲ ಒಪ್ಕೋತಾರೆ. ವಿ ಅಂಡರ್ಸ್ಟುಡ್ ದ ಸಬ್ಜೆಕ್ಟ್ ಓನ್ಲಿ ವೆನ್ ವಿ ಸ್ಟಾರ್ಟೆಡ್ ಟೀಚಿಂಗ್, ನಾಟ್ ವೆನ್ ವಿ ಲರ್ನ್ಡ್. ನಮ್ಮ ವಿಷಯ ಅರ್ಥ ಆದದ್ದೇ ಪಾಠ ಮಾಡೋಕ್ಕೆ ಶುರು ಆದಾಗ. ಒಂದು ಸಲ ನೀವು ಇನ್ನೊಬ್ರಿಗೆ ಪಾಠ ಮಾಡಿಬಿಡಿ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಂಥ ಪರೀಕ್ಷೆ ಬೇಗಲಿ ಪಾಸ್ ಆಗ್ಬೋದು. ದಿನ ಅಷ್ಟು ಮಾಡಬೇಕು. 35 ನಿಮಿಷ ಬಿಡಿ, ಒಂದು 5 ನಿಮಿಷ ಗ್ಯಾಪ್ ಕೊಡಿ, ನೀರು ಕುಡಿದು ಬನ್ನಿ, ಸುತ್ತಾಡ್ಬನ್ನಿ ಸ್ವಲ್ಪ, ಮತ್ತೆ ಫ್ರೆಶ್ ಆಗಿ ಮತ್ತೊಂದು 35 ನಿಮಿಷ ಓದಬೇಕು. ಅಷ್ಟಷ್ಟು ಗ್ಯಾಪಲ್ಲಿ ಓದಬೇಕು. ಮನಸ್ಸಿಗೆ ರಿಟೆನ್ಷನ್ ಟೈಮ್ ಅಂತ ಒಂದು ಇರ್ತದೆ. ರಿಟೆನ್ಷನ್ ಟೈಮ್ ಈಸ್ ಅಬೌಟ್ 35 ಮಿನಿಟ್ಸ್. ನಾವು ಅಷ್ಟು ಓದಿದ್ರೆ ಸಾಕು. ಇನ್ನೊಂದು ಸಲ ಬರ್ತೀನಿ SSLC ಪರೀಕ್ಷೆ ಬಂದಾಗ. ಆ ಪರೀಕ್ಷೆ ಪಾಸ್ ಆಗೋದು ಹೇಗೆ ಅಂತ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಪಾಸ್ ಆಗೋದೇನು ಚಿಂತೆನೇ ಇಲ್ಲ, 99% ಹೆಂಗೆ ಬರಬೇಕು ಅಂತ ಹೇಳ್ಕೊಡೋದಷ್ಟೇ.
ನಿಮ್ಗೆ ತುಂಬ ಸುಲಭ ಅದು ಬರೋದು. ಭಾಳ ಒಳ್ಳೆ ಪ್ರಶ್ನೆ ಹುಡುಗಿ ಕೇಳಿದ್ದು. ಒಬ್ಬನಿಗೆ 75% ಮಾರ್ಕ್ಸ್ ಬಂದಿದೆ, ಇನ್ನೊಬ್ಬರು 100 ಬಂದಿದೆ, ಇಬ್ಬರು ಮುಂದಿನ ವರ್ಷಕ್ಕೆ ಹೋಗ್ತಾರೆ. ಇವನಿಗೆ ಪಾಪ ಖೋತ ಆಗಿದೆಯಲ್ಲ 25%, ಅಷ್ಟು ಲಾಸ್ ಅಲ್ವಾ ಅವನಿಗೆ ಅಂತ. ಇದು ಮಾರ್ಕ್ಸಲ್ಲಾದಂಥ ಲಾಸು, ಜ್ಞಾನದಲ್ಲಾದದ್ದು ಅಂತ ಹೇಳಕ್ಕೆ ಬರಲ್ಲ. ಕೆಲವೊಂದು ಸಲ ಪರೀಕ್ಷೆ ಹೊತ್ತಿಗೆ ನೆನಪಾಗಿರಲಿಕ್ಕಿಲ್ಲ ಅವನಿಗೆ, ಅಥವಾ ಆ ಹೊತ್ತಿಗೆ ಅದು ಮರೆತು ಹೋಗಿದೆ, ಅವಸರದಲ್ಲಿ ಬರೀಬೇಕಾದ್ರೆ ತಪ್ಪಾಗಿದೆ. ಆದ್ದರಿಂದ ಮಾರ್ಕ್ಸು ಜ್ಞಾನ ಒಂದೇ ಅಲ್ಲ. ಕೆಲವರಿಗೆ ಏನೂ ಗೊತ್ತಿಲ್ಲದವ್ರು 100ಕ್ಕೆ 100 ಬಂದುಬಿಡುತ್ತದೆ ಒಂದು ಸಲ. ಅಕಸ್ಮಾತ್ತಾಗಿ ಲಾಟ್ರಿ, ಈಗ ನಂತರಕ್ಕೆ ಮ್ಯಾಚ್ ದಿ ಫಾಲೋಯಿಂಗ್ ಅದನ್ನು ನಂತರಕ್ಕೆ ಟಿಕ್ 1 of the 4 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಮಾಡ್ತೀವಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಾಗ ಲಾಟ್ರಿಯಲ್ಲೂ ಕರೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅದು ಗೊತ್ತಿದೆ ಅಂತಲ್ಲ ಜ್ಞಾನ. ಅದು ನಮ್ಮ ಹುಡುಗ ಮಾಡಿದ್ದ 30 CET-ಯಲ್ಲಿ PUC CET-ಯಲ್ಲಿ ಎಲ್ಲ ಬಿ ಆಪ್ಷನ್ ಟಿಕ್ ಮಾಡ್ಕೊಂಡು ಹೋಗ್ಬಿಟ್ಟ, ಎಲ್ಲ ಬಿ. 36 ಬಂತು ಅವನಿಗೆ ಅದರೊಳಗೆ. ಅಂದರೆ ಅವ್ನಿಗೇನೂ ಗೊತ್ತಿಲ್ಲ, ಅವನಿಗೆ ಬಿ ಟಿಕ್ ಮಾಡಬೇಕು ಅಂತ ಅಷ್ಟೇ ಮಾಡಿದ್ದು. ಅದು ಜ್ಞಾನ ಆಗೋಲ್ಲ, ಮಾರ್ಕ್ಸ್ ಆಯಿತು. ಅದರಿಂದ ಮಾರ್ಕ್ಸ್ ಬೇರೆ, ಜ್ಞಾನ ಬೇರೆ. ಜ್ಞಾನ ಬಂದರೆ ಸಾಕು, ಈ ವರ್ಷ ಬಂದು ಮುಂದಿನ ಸಲ ತುಂಬ್ಕೋತಾನೆ, ಏನೂ ಕಷ್ಟ ಆಗಲ್ಲ. ಹಾಂ, ಅದರಿಂದ ಅಕಸ್ಮಾತ್ತಾಗಿ ಒಂದು ಜ್ಞಾನನೇ ಕಮ್ಮಿ ಆಗಿದ್ದರೆ ನೆಕ್ಸ್ಟ್ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೋಬೇಕು, ಟೀಚರ್ ಹತ್ರ ಕಲ್ತ್ಕೋಬೇಕು, ಹೋಗಬೇಕು. ನಾವು ಮಾಡಲ್ವಾ? ಬೇರೆ ಭಾಷೆ ಮಾತಾಡ್ಬೇಕಾದ್ರೆ ಗೊತ್ತಿರಲ್ಲ, ಅಲ್ಲಿ ಗ್ರಾಮರ್ ಕಲ್ತ್ಕೊಂಡು ಮಾತಾಡ್ತೀವಿ ಮತ್ತೆ ನಾವು. ಹಾಗೆ ಅಲ್ಲಿ ಕೂಡ ಹೈಯರ್ ಕ್ಲಾಸಿಗೆ ಹೋದಾಗ ಗೊತ್ತಿಲ್ಲದೆ ಹೋದಾಗ ಹಿಂದಿನ ಕೇಳ್ಕೋಬೇಕು, ಕಲ್ತ್ಕೊಂಡು ಮತ್ತೆ ಮುಂದೆ ಹೋಗಬೇಕು. ಕೊನೆಗೆ ಬರೋ ಹೊತ್ತಿಗೆ ಎಲ್ಲನೂ ಅಷ್ಟೇ ಆಗಿರಬೇಕು. ಉಡುಪಿಗೂ ಕೂಡ ತಾವೆಲ್ಲ ಬರಬೇಕು. ಅಲ್ಲಿ ಹೀಗೆ ನಾವು ಸ್ವಾಮಿಗಳ ಜೊತೆ ಕೂಡ ಮಕ್ಕಳ ಜೊತೆ ಸಂವಾದ ಇಟ್ಕೊಂಬೋಣ ಅಂತಿದ್ದೀವಿ ಈ ಸರ್ತಿ. ಅವರ ಜೀವನದ ಅನುಭವ ಕೂಡ ಮಕ್ಕಳಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ. ಹಾಗೆ ಸರ್ ಇನ್ನೂ ಅನೇಕ ಸರ್ತಿ ಬಂದು ನಿಮ್ಮ ಜೊತೆ ಕಾಲ ಕಳೀತಾರೆ. ತುಂಬ ಸಮಯ ತೊಗೊಂಡಿದ್ದೀವಿ ನಾವು. ಅವರು ತುಂಬ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಿಮಗೆ ಇಷ್ಟು ಸಮಯ ಕೊಟ್ಟಿದ್ದಾರೆ. ಹಾಗೆ ನಮ್ಮಲ್ಲಿ ಹಿರಿಯರು ಮೇಡಮ್ಮು ಮತ್ತು ಸರ್ ಇದ್ದಾರೆ. ಅವರು ಒಂದು 2 ನಿಮಿಷ ಮಾತಾಡಿ ಮುಗಿಸಿ ಈ ಕಾರ್ಯಕ್ರಮವನ್ನು. ಮಕ್ಕಳೇ, ಈಗ ಸಾರ್ ಮಾತಾಡಿದ ಮೇಲೆ ಬಹುಶಃ ನಾವೆಲ್ಲರೂ ಏನು ಆನಂದ ಪಟ್ಟಿದ್ದೀವಿ ಅದನ್ನು ಬೇಕಾದ್ರೆ ನಾನು 2 ಮಾತಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನೇನು ಹೇಳೋಕ್ಕೆ ನನ್ನ ಹತ್ರ ವಿಷಯಗಳೇ ಇಲ್ಲ. ಅಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ಭಾಳ ಸುಂದರವಾಗಿ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅಥವಾ ನನ್ನ ಕೆಲವರು ಸ್ನೇಹಿತರ ಪ್ರಕಾರ ಕರ್ಜಿಗಿಯವರ ಮಾತುಗಳನ್ನು ಕೇವಲ 1 ಗಂಟೆಗಳ ಕಾಲ ಕೇಳಿದ್ರೆ ಇದು ಸುಳ್ಳಲ್ಲ ಸರ್, ನಿಮ್ಮ ಎದುರಿಗೆ ನಿಮ್ಮನ್ನು ಹೊಗಳಬೇಕು ಅಂತಲ್ಲ, 1 ವರ್ಷಕ್ಕಾಗುವಷ್ಟು ಇನ್ಸ್ಪಿರೇಷನ್ ನಮಗೆ ಸಿಗ್ತಾಯಿದೆ ಅಂತ ನಾವೆಲ್ಲರೂ, ನಮ್ಮ ಸ್ನೇಹಿತರು ನಾವೆಲ್ಲರೂ ಕೂಡ ನಂಬಿದ್ದೀವಿ. 1 ಗಂಟೆ ಸಾರ್ ಹತ್ರ ಕಳೆದುಬಿಟ್ರೆ ಬಹುಶಃ 1 ವರ್ಷಕ್ಕಾಗುವಷ್ಟು ನಮಗೆ ಆ ಇನ್ಸ್ಪಿರೇಷನ್ ಏನಿದೆ ಅಷ್ಟು ಸಿಗತ್ತೆ. ಅಷ್ಟು ಇನ್ಫಾರ್ಮೇಷನ್ನ ಕೊಡ್ತಾರೆ, ಅಷ್ಟು ಮೋಟಿವೇಶನ್ನ ನಮ್ಮನ್ನೆಲ್ಲರೂ ಮಾಡ್ತಾ ಇದ್ದಾರೆ ಅಂಥೇಳಿ ನಾವೆಲ್ಲರೂ ಕೂಡ ಅವರ ಫ್ಯಾನ್ಸ್ ಆಗಿಬಿಟ್ಟಿದ್ದೀವಿ ನಾವೆಲ್ಲರೂ ಕೂಡ. ಎರಡನೇದಾಗಿ ನಮ್ಮ ವಿಜಯ ಕಾಂಪೋಸಿಟ್ ಕಾಲೇಜಲ್ಲಿ ಸಾರನ್ನ ಒಂದು ಸರಿ ಚೀಫ್ ಗೆಸ್ಟಾಗಿ ಕರೆಸಿದ್ರಂತೆ. ನಮ್ಗಳು ಯಾರೂ ನಮ್ಗೆ ಇನ್ವಿಟೇಷನ್ ಇರಲಿಲ್ಲ. ಅಲ್ಲಿ ನಮ್ಮ ಒಬ್ಬರು ಸ್ನೇಹಿತರು ಚೌಡಣ್ಣ ಅಂತ ಒಂದು ಮಾತು ಹೇಳಿದ್ದನ್ನು ನಾನೀಗ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಾನು ನಿಂತ್ಕೊಂಡು ಈ ಮಾತನ್ನು ಹೇಳೋದೇ ಭಾಳ ಉತ್ತಮ ಅಂತ ಕಾಣುತ್ತೆ. ಅವರು ಹೇಳ್ತಾಯಿದ್ರು, ಸರ್ ಅದು ಯಾರೋ ಗುರುರಾಜ್ ಕರ್ಜಿಗಿ ಅಂತ ಯಾರೋ ಬಂದಿದ್ದರು ಸರ್, ಇಡೀ ಕಾಲೇಜಲ್ಲಿ 1600 ಜನ ಮಕ್ಕಳು ಕೂತಿದ್ದಾರಂತೆ, ಪಿನ್ ಡ್ರಾಪ್ ಸೈಲೆನ್ಸ್ ಆಗಿತ್ತು ಸರ್ ಅಂತ ಹೇಳ್ತಾಯಿದ್ರು. ನಾನು ಆ ಥರ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ನಡೆದೇ ಇಲ್ಲ ಸರ್ ಅಂತ ಹೇಳಿ ಸಾರನ್ನು ಅಷ್ಟು ಹೊಗಳ್ತಾಯಿದ್ರು. ಇಡೀ ಕಾಲೇಜಿನ ಮಕ್ಕಳನ್ನ ಅಡ್ರೆಸ್ ಮಾಡೋದು ಭಾಳ ಕಷ್ಟ. ಸಾಮಾನ್ಯವಾಗಿ ಗೆಸ್ಟ್ಗಳು ಅವ್ರ ಪಾಡಿಯವ್ರು ಮಾತಾಡ್ತಿರ್ತಾರೆ, ಇವರು ಓಡಾಡ್ತಿರ್ತಾರೆ, ಏನೇನೋ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಇಡೀ ಕಾಲೇಜಲ್ಲಿ ಮೇಡಮ್ ವಾತಾವರಣ ಸಂಪೂರ್ಣ ನಿಶ್ಶಬ್ದವಾಗಿತ್ತಂತೆ. ಆ ಕಾರಣಲ್ಲಿ ಒಂದು ಗುಂಡ್ಪಿನ್ ಹಾಕಿದ್ರು ಅಲ್ಲಿಗೆ ಕೇಳಿಸೋತ್ತಾಯ್ತಂತೆ. ಅಷ್ಟು ಸೈಲೆಂಟಾಗಿ ಕೆಲವು ಮಕ್ಕಳು ದೇವರ್ ಇನ್ ಟೀಯರ್ಸ್ ಅಂತೆ. ಅವತ್ತು ಸಾರು ಒಂದು ಮಗುವಿನ ಕಥೆಯನ್ನು, ಒಂದು ಕ್ಯಾನ್ಸರ್ ಪೇಷಂಟ್ ಕಥೆಯನ್ನು ಏನೋ ಹೇಳಿದ್ರಂತೆ. ಅಷ್ಟು ಚೆನ್ನಾಗಿ ಅವರು ನಿವೇದನೆ ಮಾಡಿದರು ಅಂತ ಹೇಳಿ ಸಾರ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ವಿಷಯಗಳಿದೆ. ಸದ್ಯದರಲ್ಲೇ ಬಹುಶಃ ನಮಗೆಲ್ಲರೂ ಕೂಡ ಒಂದು 3 ದಿನಗಳು ನಮ್ಮ ಒಂದು 50 ಜನ ಸೀನಿಯರ್ ಟೀಚರ್ಸ್ಗೆ ಸಾರ್ ಅವರು ಒಂದು ವರ್ಕ್ಶಾಪನ್ನೇ ಮಾಡ್ತಾಯಿದ್ದಾರೆ. ಬಹುಶಃ 15, 16, 17 ಮುಂದಿನ ತಿಂಗಳು. ಸೊ ನಾನು ಅವ್ರ ಜೊತೆಯಲ್ಲೇ ಇರ್ತೀವಿ. ಹಾಗಾಗಿ ನಾನು ಇನ್ನೂ ಹೆಚ್ಚೆಚ್ಚು ಕಲಿಯೋದಕ್ಕೆ ಅವಕಾಶ ಆಗ್ತಾಯಿದೆ. ವಿ ಆರ್ ಆಲ್ ಜಸ್ಟ್ ವೆಯ್ಟಿಂಗ್ ಫಾರ್ ದೋಸ್ ಡೇಸ್. ಆ 3 ದಿನಗಳು ಶ್ರುತ್ ಆ್ಯಂಡ್ ಸ್ಮಿತ್ ಫೌಂಡೇಶನ್ ಅಂತ ಹೇಳಿ ಟೀಚರ್ಸ್ಗೋಸ್ಕರ ಒಂದು 50 ಜನ ಟೀಚರ್ಸ್ನೆಲ್ಲ ಸೇರಿಸಿ ಒಂದು ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮವನ್ನು. ಸಾರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಿ ಆರ್ ಆಲ್ ಜಸ್ಟ್ ವೆಯ್ಟಿಂಗ್ ಫಾರ್ ದಟ್. ಮಕ್ಕಳೇ, ನೀವೆಲ್ಲರೂ ಕೂಡ
ತುಂಬ ಭಾಗ್ಯವಂತರು. ಶ್ರೀನಿವಾಸ್ ಸರ್ ಅವರು ತುಂಬಾ ಈ ಶಾಲೆಗೋಸ್ಕರ ಹಗಲು ರಾತ್ರಿ ಅವರ ಟೀಮ್ ಮೆಂಬರ್ಸ್ ಎಲ್ಲ ಭಾಳ ಶ್ರಮ ವಹಿಸ್ತಾ ಇದ್ದಾರೆ. ಸಾರ್ ಸಿಗೋದು ಭಾಳ ಕಷ್ಟ. ಅವರು ಈಸ್ ಅನ್ ಇಂಟರ್ನ್ಯಾಷನಲ್ ಫಿಗರ್. ಅವರು ತುಂಬ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಇಷ್ಟೊತ್ತು ಸಮಾಧಾನದಲ್ಲಿ ಕೂತ್ಕೊಂಡು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಶ್ರೀನಿವಾಸ್ ಅವ್ರಿಗೆ ವಂದಿಸ್ತಾ ಸರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ ಸರ್. ಮನೇಲಿ ದಿನ ಊಟ ಮಾಡ್ತೀವಲ್ವ, ಊಟ ಮಾಡುವಾಗ ಅಮ್ಮನಿಗೆ ಏನು ಹೇಳ್ತೀರಿ ನೀವು? ಅಮ್ಮ ಇವತ್ತು ಇದು ಚೆನ್ನಾಗಿಲ್ಲ, ಇದು ಸರಿ ಇಲ್ಲ, ಇದು ಹುಳಿ ಜಾಸ್ತಿ ಇದೆ, ಇದು ಉಪ್ಪು ಜಾಸ್ತಿ ಇದೆ, ಏನೋ ಒಂದು. ಹಾಂ, ನನ್ನ ಪರಿಚಯದ ಮಗು, ಅಮ್ಮ ಇವತ್ತೇನು ಬೂಸ ಮಾಡಿದಿ ಅಂತ ಕೇಳ್ತಿತ್ತು. ಬೂಸ ಮಾಡಿದ್ದು, ಬೂಸ ಅಂದರೆ ಗೊತ್ತಾ, ಹಸುವಿಗೆ ಹಾಕೋ ಆಹಾರ ಅಂತ. ಆದರೆ ಒಂದು ಹಬ್ಬದ ಊಟ ಮಾಡಿದಾಗ ಅಥವಾ ಏನೋ ಒಂದು ದೊಡ್ಡ ಸಮಾರಂಭದಲ್ಲಿ ಭಾಳ ಚೆನ್ನಾಗಿ ತಯಾರು ಮಾಡಿದಂಥ ಊಟ ಮಾಡಿದಾಗ, ದಯವಿಟ್ಟು ಮಕ್ಕಳು ಯಾರೂ ಹಂಗೆ ಅಮ್ಮನಿಗೆ ಹೇಳಬೇಡಿ. ಅಡುಗೆ ಮಾಡಿದಾಗ ಉಪ್ಪು ಹಾಕಿಲ್ಲ, ಇವತ್ತು ಏನು ಹಾಕಿಲ್ಲ, ಉಪ್ಪು ಹಾಕಿಲ್ಲ. ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ಬೈತಾ ಇದ್ದೆ, ನಾನು ಸ್ಟೂಡೆಂಟ್ಸ್ಗೆಲ್ಲ ಬೈತಾ ಇದ್ದೆ. ಮನೆಗೆ ಹೋಗ್ಬಿಟ್ಟು, ಅಮ್ಮ ಏನಮ್ಮ ನೀನು ಉಪ್ಪು ಹಾಕಿಲ್ಲ ಮೊಸರನ್ನಕ್ಕೆ ಇವತ್ತು ಅಂತ ಬೈತಾರೆ ಹುಡುಗರೆಲ್ಲ. ಆಯ್ತು, ದಯವಿಟ್ಟು ಬೈಬೇಡಿ. ಆಕೆ ಬೆಳಗ್ಗೆ ಎದ್ದು ನಿಮಗೋಸ್ಕರ ಅನ್ನ ಮಾಡಿ ರೆಡಿ ಮಾಡಿ ಕೊಟ್ಟಾಗ ಅಕಸ್ಮಾತ್ತಾಗಿ ಮರ್ತಿರಬೇಕು. ಆಕೆ ಗೊತ್ತಾದರೆ ನಿಮ್ಗಿಂತ ಹೆಚ್ಚು ದುಃಖ ಪಟ್ಟಿರ್ತಾಳೆ ಆಕೆ. ಅಯ್ಯೋ ಪಾಪ ಉಪ್ಪು ಹಾಕಲಿಲ್ಲ, ಮಗು ಏನು ಮಾಡ್ತೋ ಏನೋ ಪಾಪ, ಹೇಗೆ ಮಾಡ್ತೋ ಚೆನ್ನಾಗಿಲ್ಲ, 10 ಸಲ ಬೈಕೊಂಡಿರ್ತಾಳೆ. ಅಷ್ಟು ಬೆಳಗ್ಗೆ ಎದ್ದು ಅನ್ನ ಮಾಡಿದಂಥ ಅಮ್ಮನ ಶ್ರಮ ನೆನೆಸ್ಕೊಳ್ಳಾರ್ದೆ, ಉಪ್ಪು ಹಾಕಲಾರ್ದು ನೆನೆಸ್ಕೋಬಾರ್ದು. ಯಾವತ್ತೂ ಹೇಳಬೇಡಿ. ನನಗೊಂದು ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇದು ನಮ್ಮ ಮನೇಲಿ ಅಂತ ನನ್ನ ಪ್ರಯೋಜನ ಇಲ್ಲ, ಅಪ್ರಯೋಜಕ ಅನ್ಕೋತಾರೆ. ಮತ್ತು ಬೇರೆ ನಾನು ಮನೆಯಲ್ಲಿ ಊಟ ಮಾಡೋದು ನಾನೇ ಬೆಳಗ್ಗೆ 8:30 ನಾನು ಬ್ರೇಕ್ಫಾಸ್ಟ್ ಮಾಡಿ ಹೊರಟು ಬಿಡ್ತೇನೆ. ಇದುವರೆಗೂ ನನಗೆ ಕೆಟ್ಟ ಊಟ ಕಂಡಿಲ್ಲ. ನಾನು ಇದುವರೆಗೂ ಒಂದು ಸಲನೂ ಕೆಟ್ಟ ಅನಿಸಿಲ್ಲ. ನನ್ನ ಅಮ್ಮಮ್ಮ ನನಗೆ ಬೈತಾಳೆ, ಹೇಳಲೇ ಇಲ್ಲಲ್ಲೋ ಬೆಳಗ್ಗೆ ನೀನು ಉಪ್ಪು ಹಾಕಿಲ್ಲ, ನನಗೆ ಗೊತ್ತಾಗಲಿಲ್ಲಮ್ಮ ಅಂತ. ಯಾಕೆ ಗೊತ್ತಾ, ಅಷ್ಟು ಪ್ರೀತಿಯಿಂದ ಅಮ್ಮ ಮಾಡಿದಾಗ ಒಂಚೂರು ಉಪ್ಪು ಮಾಡ್ತಾರೆ ಏನು ತಪ್ಪಾಯಿತು? ಅಮ್ಮನ ಪ್ರೀತಿ ನೆನೆಸ್ಕೋಬೇಕೆ ಹೊರತಾಗಿ ಮಿಸ್ ಆದದ್ದು ನೆನೆಸ್ಕೋಬಾರ್ದು. ಇದಕ್ಕೆ ಹೃದಯವಂತಿಕೆ ಅಂತ ಕರಿತೀವಿ. ಯಾರ ಹೃದಯ ತುಂಬಿರುತ್ತೋ ಉತ್ತಮ ಭಾವನೆಗಳಿಂದ ಅವ್ರಿಗಿಂಥದ್ದೇ ಆಲೋಚನೆಗಳು ಬರೋದು. ನಮ್ಮ ಅಮೇಶ್ರ ಹೇಳಿದಾಗೆ, ನಾವು ವರ್ಷಗಟ್ಟಲೆ ನಿಮಗೆ ಮಾರಲ್ ಎಜುಕೇಷನ್ ಕ್ಲಾಸ್ ಮಾಡಿದರೂ ಕೂಡ ಈ ಥರದ ಲೈವ್ ಯಾರು ಅದನ್ನು ಬದುಕಿದ್ದಾರೆ ಅವ್ರು ನಿಮ್ಮ ಎದುರಿಗೆ ನಿಂತು ಮಾತಾಡಿದಾಗ ಅಥವಾ ಹೇಳಿದಾಗ, ಹಂಚಿಕೊಂಡಾಗ ನಿಮ್ಮ ಮನಸ್ಸಿನ ಆಳದಲ್ಲಿ ಏನು ಕೂತ್ಕೊಳ್ಳುತ್ತಲ್ಲ, ಅದು ಭಾಳ ನಿಜವಾಗಿ ಮುಖ್ಯವಾದಂಥ ವಿದ್ಯೆ. ನಾನು ಈ ವಿಚಾರ ಹೇಳ್ತಾ ಇದ್ದೆ ನಿಮಗೆ. ಬರೀ ಊಟ ಮಾಡಿದಾಗ ಹೊಟ್ಟೆ ತುಂಬಬಹುದು, ಆದರೆ ಕೆಲವು ಸಲ ಊಟ